ಕೆಎಸ್ ಈಶ್ವರಪ್ಪ ಕಚೇರಿ ಮುಂದೆ ವಾಮಾಚಾರದ ಆರೋಪ ಕೇಳಿಬರ್ತಾ ಇದೆ. ಶಿವಮೊಗ್ಗದ ಶಿಕಾರಿಪುರದಲ್ಲಿರುವಂತ ರಾಷ್ಟ್ರಭಕ್ತರ ಕಚೇರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ಕೆಎಸ್ ಈಶ್ವರಪ್ಪ. ಕಚೇರಿ ಬಾಗಿಲಿನ ಮುಂದೆ ನಿಂಬೆಹಣ್ಣು, ಅರಿಶಿಣ, ಕುಂಕುಮ ಸೇರಿ ಹಲವು ವಸ್ತುಗಳು ಪತ್ತೆಯಾಗಿದೆ. ಈ ತರದೊಂದು ಆರೋಪವನ್ನ ಮಾಡಲಾಗ್ತಾ ಇದೆ. ಕಳೆದ ರಾತ್ರಿ ಈ ರೀತಿಯಾಗಿ ಈ ವಸ್ತುಗಳು ಕಾಣಿಸ್ಕೊಂಡಿದೆ. ಕಳೆದ ರಾತ್ರಿ ವಾಮಾಚಾರ ಮಾಡಿಸಲಾಗಿದೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ವಾಟ್ಸಪ್ ಮೂಲಕ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಈಶ್ವರಪ್ಪ. ಸೊ ನನ್ನ ಕಚೇರಿಯ ಮುಂದೆ ವಾಮಾಚಾರ ಮಾಡಿಸಲಾಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಜಿದ್ದಿನ ಕಣ ಅಂತ ಕರೆಸ್ಕೊಳ್ತಾ ಇದೆ. ಇಬ್ಬರು ಹಿಂದೆ ಹಳೆ ಹುಲಿಗಳು ಅಂತ ಕರೆಸ್ಕೊಳ್ತಾ ಇದ್ದಂತೆ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಈಗ ಬೇರೆ ಬೇರೆ ತರ ನಿಂತ್ಕೊಳ್ತಾ ಇದ್ದಾರೆ. ಅದರಲ್ಲಿ ಈ ಥರದೊಂದಷ್ಟು ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಆ ಕ್ಷೇತ್ರದಲ್ಲಿ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರೂ ಪಣ ತೊಟ್ಟಿದ್ದಾರೆ. ಇವರಿಬ್ಬರ ಜಗಳದಲ್ಲಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನುವಂಥ ಚರ್ಚೆಗಳ ನಡುವೆ ವಾಮಾಚಾರವನ್ನು ಮಾಡಲಾಗಿದೆ, ವಾಮ ಮಾರ್ಗವನ್ನು ಹಿಡಿಯಲಾಗಿದೆ, ನನ್ನ ಕಚೇರಿ ಮುಂದೆ ಈ ರೀತಿಯಾಗಿ ಮಾಡಿಸಿದ್ದಾರೆ, ಇಲ್ಲಿ ಅರಿಶಿನ, ಕುಂಕುಮ, ನಿಂಬೆಹಣ್ಣು ಎಲ್ಲ ಸಿಕ್ಕಿದೆ ಅಂತ ವಾಟ್ಸಪ್ನಲ್ಲಿ ಸಂದೇಶವನ್ನು ಹಂಚಿಕೊಳ್ಳಲಾಗಿದೆ. ಕಳೆದ ರಾತ್ರಿ ಈ ರೀತಿಯಾಗಿ ವಾಮಾಚಾರವನ್ನು ಮಾಡಿದ್ದಾರೆ ಅಂತ ಈಶ್ವರಪ್ಪನವರು ಆರೋಪ ಮಾಡ್ತಾ ಇದ್ದಾರೆ. ಯಾರು ಮಾಡಿಸಿದ್ದಾರೆ, ಯಾಕೆ ಮಾಡಿಸಿದ್ದಾರೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಕಚೇರಿಯ ಮುಂದೆ ಕಾಣಿಸ್ಕೊಳ್ತಾ ಇರುವಂಥ ದೃಶ್ಯ. ನಿನ್ನೆ ರಾತ್ರಿ ಯಾರು ತಂದು ಅರಿಶಿಣ, ಕುಂಕುಮ, ನಿಂಬೆಹಣ್ಣು ಎಲ್ಲ ಹಾಕಿ ಹೋಗಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಈಶ್ವರಪ್ಪನವರು. ಸೊ ಆ ಅಖಾಡದಲ್ಲಿ ದಿನದಿಂದ ದಿನಕ್ಕೆ ಒಂದಷ್ಟು ಚರ್ಚೆಗಳು, ಒಂದಷ್ಟು ಸ್ಟೇಟ್ಮೆಂಟ್ಗಳು ಇದೆಲ್ಲವೂ ಕೂಡ ಹೆಚ್ಚಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಇದೀಗ ಈ ವಾಮಾಚಾರದ ಮಾರ್ಗವನ್ನು ಕೂಡ ಹಿಡಿಯಲಾಗಿದೆ. ಈ ಮುಖಾಂತರವಾಗಿ ಕೆಲವರು ವಾಮ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಶ್ವರಪ್ಪನವರು. ಯಾರು ತಂದು ಹಾಕಿದ್ದು, ಏನು ಉದ್ದೇಶ ಇಟ್ಕೊಂಡು ತಂದು ಹಾಕಿದ್ರು ಅದೆಲ್ಲ ಗೊತ್ತಿಲ್ಲ. ಆದರೆ ವಾಟ್ಸಪ್ನಲ್ಲಿ ಇಷ್ಟನ್ನು ಮಾತ್ರ ಈಶ್ವರಪ್ಪನವರು ಹೇಳ್ಕೊಳ್ತಾ ಇದ್ದಾರೆ. ನನ್ನ ಕಚೇರಿಯ ಮುಂದೆ ಈ ರೀತಿಯಾಗಿ ವಾಮಾಚಾರವನ್ನು ಮಾಡಿಸಲಾಗಿದೆ, ರಾತ್ರಿ ಯಾರೋ ತಂದು ಈ ವಸ್ತುಗಳನ್ನೆಲ್ಲ ಇಲ್ಲಿ ಹಾಕಿ ಹೋಗಿದ್ದಾರೆ ಅಂತ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ.